ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾಗೆ ಹೋಗೋದಕ್ಕಿಂತ ಮುಂಚೆ ಅತ್ತೆ ಮಾವ ಮನೆಗೆ ಹೋಗಿದ್ವಿ. ಅಲ್ಲಿ ಪಕ್ಷ ಹಬ್ಬ ಆಚರಣೆ ಮಾಡಿದ್ವಿ. ಅದು ಸ್ವಲ್ಪ ಗ್ಲಿಮ್ಸ್ ಆಗ್ತಿದ್ದೀನಿ ಅಷ್ಟೇ, ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ ಅಲ್ಲಿ. ಸೊ ನೋಡಿ, ನಮ್ಮ ಬೇಬಿ ಗರ್ಲ್ ಹಿಂಗೆ ಓಡ್ತಿದ್ದಾಳೆ. ನೀನ್ ಬಾ ನೀನು. ಸ್ವಲ್ಪ ಜಾಸ್ತಿನೇ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪನೇ ಶೂಟ್ ಮಾಡಿದ್ದು. ನಾನು ಆವಾಗಲೇ ಹೇಳ್ದಾಗೆ ಯಾಕೋ ನನಗೆ ಪಕ್ಷ ಹಬ್ಬದೆಲ್ಲ ಶೂಟ್ ಮಾಡೋದು ಅಷ್ಟೊಂದು ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಜಾಸ್ತಿ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಜೀವ್ ಮತ್ತು ಅವರಿಬ್ಬರು ಆಟ ಆಡ್ತಿದ್ರಲ್ಲ, ಅದನ್ನು ನಾನು ಸ್ವಲ್ಪ ಶೂಟ್ ಮಾಡಿದೆ. ಹೇಗಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಹಾಗೆ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಅಷ್ಟೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಮೊದಲೇ ಹೇಳಿದೆ ವೆಕೇಶನ್ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಗೋವಾಗೆ. ರೆಡಿ ಆಗಿದ್ದೀವಿ. 6:30 ಫ್ಲೈಟ್ ಇರೋದು. 3 o'clockಗೆಲ್ಲ ಇವಾಗ ಹೊರಡ್ತಾ ಇದ್ದೀವಿ. ಜೀವ್ ಬೇಬಿ ಕೂಡ ರೆಡಿಯಾಗಿ ನಿದ್ರೆಗೊಂಡಲ್ಲೇ ಹಾಗೆ ಕೂತಿದೆ. ತೋರಿಸ್ತೀನಿ ನಾನು ನಿಮಗೆ. ಯಾರಿದು? ನೀನೇ. ಚಂದು ರೆಡಿ ಆಗ್ತಿದ್ದಾರೆ. ಸೊ ಕ್ಯಾಬ್ ಆಲ್ರೆಡಿ ಬಂದಿದೆ ನಮ್ಮದು. ಈ ಸರಿ ಪರವಾಗಿಲ್ಲ, 2 ಚಿಕ್ಕದು ಪ್ಯಾಕ್ ಮಾಡಿದ್ದೀವಿ. ಯಾವಾಗಲೂ ಒಂದು ದೊಡ್ಡದು ಒಂದು ಚಿಕ್ಕದು ತೊಗೊಂಡು ಹೋಗ್ತಿದ್ವಿ. ಇಲ್ಲೇ ಎಲ್ಲಾದರೂ ಹೊರಗಡೆ ಹೋದರೆ ಇಂಟರ್ನ್ಯಾಷನಲ್ ನೋಡಿದ್ರೆ 2 ದೊಡ್ಡ ಹೋಗ್ತಾ ಇದ್ವಿ. ಬಟ್ ಈ ಸರಿ ಪರವಾಗಿಲ್ಲ, 2 ಚಿಕ್ಕದು ತೊಗೊಂಡಿದ್ದೀವಿ. ಅದರಲ್ಲೇ ಹೆಂಗೋ ಹಾಕ್ಕೊಂಡಿದ್ವಿ. ಮತ್ತು ಗೋವಾ ಅಲ್ವಾ, ಎಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಸಾಕಾಗುತ್ತೆ. ಮೇ ಬಿ ಅದಿರ್ಬೋದು. ಸೊ ಇದು ನಂದು ಔಟ್ಫಿಟ್. ಬನ್ನಿ ಹೋಗೋಣ. ಮಾರ್ನಿಂಗು ಮನೆ ಬಿಟ್ಟಾಗ ಆಲ್ಮೋಸ್ಟ್ 2:45 ಆಗಿತ್ತು ಅಂತ ಹೇಳ್ಬೋದು. 2:45 AM. ಬೆಳಗಿನ ಜಾವ 6:30ಗಿತ್ತು. ಅಂದರೆ ಬೇಗ ಹೋಗೋಣ, ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ. ಜೀವ್ ಕಾರಲ್ಲಿ ಕೂಡ ಮಲ್ಕೊಂಡಿದ್ದ. ಹೇಗೋ ಅವ್ನು ಕಾರಲ್ಲಿ ಎಲ್ಲ ಮಲಗ್ತಾನೆ ಅಂತ ನಮಗೆ ಗೊತ್ತಿತ್ತು. ಬೇಗನೆ ಮಲಗಿಸಿದ್ವಿ ಕೂಡ. ಸೊ ಇದು ಆಲ್ಮೋಸ್ಟು ನಾನು ಥರ್ಸ್ಡೇ, ಆವಾಗಲೇ ಹೇಳಿದಾಗೆ ಇದು ಥರ್ಸ್ಡೇ ಹೊರಟಿದ್ದು ನಾವು. ಥರ್ಸ್ಡೇ ಮಾರ್ನಿಂಗು ತುಂಬ ಚೆನ್ನಾಗಿತ್ತು. ನನಗೆ ರಾತ್ರಿ ಹೊತ್ತು ಎಲ್ಲಾದರೂ ಹೋಗೋದು ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ಅದು ಇಷ್ಟ ನನಗೆ ಹೇಳಿ. And it goes like ooh, yeah, yeah. When I press play, all I hear is you. Oh, every single song tells me we're through. Yeah, but I can't turn it off 'cause it's the truth. ನಾವು ವಿಸ್ತಾರ ಫ್ಲೈಟ್ ತೊಗೊಂಡಿದ್ವಿ. ಅದು ಕೂಡ ಟರ್ಮಿನಲ್ 2 ಇಂದನೇ ಇತ್ತು. ಟರ್ಮಿನಲ್ 2 ನನಗೆ ತುಂಬ ಇಷ್ಟ. ಅಲ್ಲಿಗೆ ಹೋಗ್ತಿದ್ದಂಗೆ ಅದು ಕಲರ್ಫುಲ್ ಆಗಿರೋದು, ಲೈಟ್ಸು, ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. It goes like ooh, yeah, yeah. And it goes like ooh, yeah, yeah. When I press play, all I hear is you. ಜೀವ್ ಯಾವಾಗಲೂ ಹೀಗೆ ಕೂತ್ಕೊಂಡು ಬರಬೇಕು. ಅವನು ನಡ್ಕೊಂಡು ಬರಲ್ಲ. ಅದು ನಾವು ಬ್ಯಾಗ್ ಚೆಕ್-ಇನ್ ಮಾಡೋವರೆಗೂ ಹಾಗೆ ಕೂತಿರ್ತಾನೆ. ಏನೋ ಒಂಥರ ಖುಷಿ ಅವನಿಗೆ ಆ ರೀತಿ ಕೂತ್ಕೊಂಡು ಬರೋದು ಅಂದರೆ. ಆಮೇಲೆ ನಿಮಗೆ ಗೊತ್ತು, ನಾನು ತುಂಬ ಸರಿ ತೋರಿಸಿದ್ದೀನಿ ಏರ್ಪೋರ್ಟ್ ಆಲ್ರೆಡಿ, ಟರ್ಮಿನಲ್ 2ನ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಆ್ಯಂಬಿಯನ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ ಅಂತಲೂ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಗ್ರೀನ್ರಿ ಅದೆಲ್ಲ ಜೀವ್ಗದು ಇದು ತೋರಿಸ್ಕೊಂಡು ಅವನಿಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು. ಸೊ ಅವನಿಗೆ ಹೊಸದು ಏನಾದರೂ ತೋರಿಸಿದಾಗ ಅದ್ರ ಬಗ್ಗೆ ಎಲ್ಲ ಕೇಳ್ತಾನೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಈ ರೀತಿ ಇವಾಗ ನಮ್ಮದು. ಸೊ ಈ ಸರಿ ಗೋವಾ ಹೋಗೋದಕ್ಕೆ ತುಂಬ ಖುಷಿಯಾಗಿದ್ವಿ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಹೋಗಿದ್ದಾಗ ಇನ್ನು ಕೋವಿಡ್ ಸ್ವಲ್ಪ ಎಲ್ಲ ಇತ್ತು, ಅಷ್ಟೊಂದೇನು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ಸರಿ ಏನೂ ಇಲ್ವಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಬೀಚಲ್ಲೆಲ್ಲ ಅಂದ್ಕೊಂಡೆ ಹೊರಟ್ವಿ.
ಬೇಬಿ ಹೇಗಿದೆ ದೋಸೆ? ನೋಡಿಲಿ ಹೇಗಿದೆ ದೋಸೆ. ಫ್ರೆಂಡ್ಸ್ ಏನಂದರೆ ಇವಾಗ ಲಾಂಜಿಗೆ ಬಂದಿದ್ದೀವಿ. ಸೊ ಇಲ್ಲಿ ತಿಂತಾ ಇದ್ದೀವಿ ಬ್ರೇಕ್ಫಾಸ್ಟ್. ಇಲ್ಲ ಈ ಕಡೆ ಡಿನ್ನರ್ ಟೈಮು ಅಲ್ಲ. ಸೊ ಟೈಮ್ ಬಂದು 5 ಆಗ್ತಾ ಬಂತು ಇನ್ನೇನು. ಸೊ ತಿಂದ್ಕೊಂಡು 5:25ಗೆ ನಮ್ಮದು ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಹೋಗೋದು ಜಿಯನ್ ಏನಾದ್ರು ತಿನ್ನಬೇಕು ಅಂತ. ಇನ್ನು ನಮ್ಮದು ಲಾಂಜ್ ಆಕ್ಸಿಸ್ ಇತ್ತಲ್ಲ, ಅದಕ್ಕೆ ಕರ್ಕೊಂಡು ಬಂದ್ವಿ. ಓಕೆ, ಐಟಮ್ಸ್ ಏನೋ ಇದೆ. ಸೊ ಎಷ್ಟಾಗುತ್ತೆ ಸ್ವಲ್ಪ ತಿಂದ್ಕೊಂಡು ಹೊರಡೋದು. ಚಂದು ಚಿನ್ನು 9 months ಇದ್ದಾಗ ಹೋಗಿದ್ದು ಗೋವಾಗ, ಮತ್ತೆ ಗೋವಾ. 4 years ಆಗಿಲ್ಲ, ಇನ್ನು 3 years. ಅವನಿಗೆ 4 years ಅಲ್ವಾ. ಅವಾಗ ಜಿಯೋಗೆ 9 months ಇದ್ದಾಗ ಹೋಗಿದ್ವಿ. ಫಸ್ಟ್ ಟ್ರಿಪ್ ಒಂದು ಗೋವಾ. ಕೋವಿಡ್ ಎಲ್ಲ ಇತ್ತು, ಮಾಸ್ಕ್ ಹಾಕ್ಕೊಂಡು. ಸೊ ಅವಾಗ ಗೋವಾ ಕಮ್ಮಿ ಇತ್ತು, ಕೇಸಸಲ್ಲಿ ಇರಲಿಲ್ಲ ಅಂತ. ಆಮೇಲೆ ಫೆಬ್ ಮಾರ್ಚ್ ಇದ್ರಲ್ಲಿ ಹೋಗಿದ್ದು. ಸೊ ಅವಾಗ ಜಾಸ್ತಿ ಜನ ಇರಲ್ಲ, ಸಮ್ಮರ್ ಅಂತ. ಬಟ್ ಇವಾಗ ಎಲ್ಲೋಗೋದು ಒಂದು 3-4 days ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಕೊನೆಗೆ ಸರಿ ಗೋವಾಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಜಿಯೋಗೆ ಹೆಂಗು ಬೀಚೆಲ್ಲ ಇಷ್ಟ ಆಗುತ್ತೆ ಅಂತ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಹೋಗಬೇಕು. ಜಿಯನ್ ವಾಶ್ರೂಮ್ಗೆ ಹೋಗಿದ್ದಾನೆ. ಸೊ ಬಂದಮೇಲೆ ಇವಾಗ ಹೊರಡೋದು. ಏನು ಫ್ಲೈಟಲ್ಲಿ ಮೂವಿ ನೋಡಬೇಕಂತೆ. ಅದು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಮಾತ್ರ ಆಗೋದು. ಇವಾಗ ಮೂವಿ ಎಲ್ಲಿ ತಂದು ಹಾಕೋಣ ಅವನಿಗೆ? 1 hourಗೆಲ್ಲ ಲ್ಯಾಂಡೇ ಆಗಿಬಿಡುತ್ತೆ. ನೀನೇ ಹಾಕೊಂಡ? ಸೊ ಫಸ್ಟ್ ಟೈಮ್ ವಿಸ್ತಾರ ಅಲ್ಲಿ ನಾನು ಚಂದು ಹೋಗಿದ್ರಲ್ಲ, ಆಗಲೇ ನೀವು ಡೆಲ್ಲಿಗೆ ಹೋಗಿದ್ರು. ಆಮೇಲೆ ಅದಕ್ಕೆ ಅವ್ರು ವಿಸ್ತಾರ ಚೆನ್ನಾಗಿರುತ್ತೆ, ವಿಸ್ತಾರಲ್ಲಿ ಹೋಗೋಣ ಈ ಸರಿ ಅಂದರು. ಸೊ ಅದಕ್ಕೆ ಫಸ್ಟ್ ಟೈಮ್ ವಿಸ್ತಾರ ತೊಗೊಂಡಿದ್ದೀನಿ. ಬಟ್ ಇಲ್ಲಿವರೆಗೂ ಚೆನ್ನಾಗಿದೆ. ಈ ಎಕ್ಸ್ಪ್ರೆಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಅನ್ಸುತ್ತೆ. ನೋಡೋಣ, ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. Press play, all I hear is you. ಫ್ಲೈಟ್ ಟೇಕಫ್ ಆಯಿತು. ಫ್ಲೈಟ್ ಟೇಕಫ್ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದು. ನಾನೇನು ತಿನ್ನಲಿಲ್ಲ, ಯಾಕೆಂದರೆ ಆಲ್ರೆಡಿ ಅಲ್ಲೇ ತಿಂದಿದ್ವಲ್ಲ. ಸೊ ಹೊಟ್ಟೆ ತುಂಬಿತ್ತು, ಏನೋ ತಿನ್ನೋದಕ್ಕಾಗಲಿಲ್ಲ. ಮತ್ತು ಕಿಚಡಿ ಕೊಟ್ಟಿದ್ರು. ನನಗೆ ಕಿಚಡಿ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ನಾನು ಮನೇಲಿ ಮಾಡಿದಾಗಲೂ ಅಷ್ಟೇ ಸ್ವಲ್ಪನೇ ತಿನ್ನೋದು. ಸೊ ಅದಕ್ಕೆ ನಾನು ಜಾಸ್ತಿ ಓಪನ್ ಮಾಡಿದೆ, ಸ್ವಲ್ಪ ತಿಂದೆ ಅಷ್ಟೇ. ಫ್ರೆಂಡ್ಸ್ ಲ್ಯಾಂಡ್ ಆದ್ವಿ. ಸೊ ಜಿಯೋ ಮಲ್ಕೊಂಡ್ಬಿಟ್ಟಿದ್ದಾನೆ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಚಂದು ಅವ್ರದ್ದು ನಮ್ಮದು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಸೊ ಈ ಏರ್ಪೋರ್ಟ್ ಅಂತೂ ಏನೂ ಚೇಂಜೇ ಆಗಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಹಿಂಗಿತ್ತು ಹಂಗೆ ಇದೆ, ಅಷ್ಟೊಂದೇನೇನು ಚೇಂಜ್ ಅಂತ ಅನ್ನಿಸ್ತಿಲ್ಲ. ಚಿನ್ನಿ ಎಲ್ಲೂ ಮಲ್ಕೊತಾ ಇರಲಿಲ್ಲ ಇವತ್ತು. ನನಗೆ ನಿದ್ರೆ ತಡೆಯೋಕ್ಕಾಗಲಿಲ್ಲ, ಮಲಗಿಬಿಟ್ಟು. ಜಸ್ಟ್ 1 hour ಅಷ್ಟೇ ಇದ್ದಿದ್ದು, 1 hour ಇರಲಿಲ್ಲ, 50 minutes ಅಷ್ಟೇ ಇದ್ದಿದ್ದು. ಬಟ್ ಆದರೂ ಮಲ್ಕೊಂಡ್ಬಿಟ್ಟ, ಇನ್ನೇನು ಮಾಡೋದು. ಅಲ್ಲಿ ಚೆಕ್-ಇನ್ ಬೇರೆ ಕೊಡಲ್ಲ, ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳ್ತಾರೇನೋ ಗೊತ್ತಿಲ್ಲ. ಸೊ ನಾವಿರೋದು ತಾಜ್ ಫೋರ್ಟ್ ಅಗೋಡ ಇರೋದು ರೆಸಾರ್ಟಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ.
sing my song tells me we're through. Yeah, but I can't. ಲಾಸ್ಟ್ ಟೈಮ್ ಬಂದಾಗ ಊಬರ್ ಎಲ್ಲ ಏನಿರಲಿಲ್ಲ, ಈ ಸರಿ ಊಬರ್ ಸಿಕ್ತು, ವೆಯ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ನಾರ್ಮಲ್ ಟ್ಯಾಕ್ಸಿಲೇ ಹೋಗಿದ್ವಿ, ಈ ಸರಿ ನೋಡೋಣ ಇದೆಯಾ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ, ಬಟ್ ಸಿಕ್ತು. ಎಲ್ಲಿ ಬರಲಿಲ್ವಾ? ಜೀವ ಎದ್ದೇ ಇಲ್ಲ, ಮಲ್ಗೆ ಇದ್ದಾನೆ. ಸೊ ನಾವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ನಾವು ಯಾವುದೇ ರೀತಿಯಾದ ಪ್ಯಾಕೇಜ್ ತೊಗೊಳ್ಳಲ್ಲ, ಬಟ್ ಪೇರೆಂಟ್ಸ್ ಯಾರಾದರೂ ಹೋದರೆ ಅವ್ರಿಗೆ ಪ್ಯಾಕೇಜ್ ನಾವು ಕೊಡಿಸ್ತೀವಿ. ಬಟ್ ಈ ಥರ ನಾವೇ ಟ್ರಾವೆಲ್ ಮಾಡಬೇಕಾದ್ರೆ ಪ್ಯಾಕೇಜ್ ತೊಗೊಳ್ಳೋದು ಕಡಿಮೆನೇ. ಸೊ ನಮಗೆ ನಾವೇ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ನಮಗಿಬ್ರಿಗೆ ತುಂಬ ಇಷ್ಟ. ಸೊ ಯುರೋಪ್ ಟ್ರಿಪ್ ಆಗಿರ್ಬೋದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀವಿ ಎಲ್ಲನೂ ಕೂಡ ನಾವೇ ಪ್ಲ್ಯಾನ್ ಮಾಡಿರೋದು. ಅಲ್ಲಿ ಚೆಕಿಂಗ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ನೋಡೋಣ, ಬಂದಿದ್ದೀವಿ, ಕೇಳೋಣ ಅಂತ. ಜಿಯನ್ ಫುಲ್ ನಿದ್ದೆ ಮಾಡ್ಕೊಂಡು ಬಂದ. ಏರ್ಪೋರ್ಟಿಂದ ಇಲ್ಲಿ 1 ಅವರ್ ಇತ್ತಲ್ಲ, ಆಲ್ಮೋಸ್ಟು 1 ಅವರೇ ಇತ್ತು. ಲಾಸ್ಟ್ ಟೈಮ್ ಜೀವ್ ಜೊತೆ ಫಸ್ಟ್ ಟೈಮ್ ಬಂದಿದ್ದು ಅಲ್ಲೇ ಹತ್ರದಲ್ಲೇ ಏರ್ಪೋರ್ಟ್ ಹತ್ರನೇ ಮಾಡ್ಕೊಂಡ್ಬಿಟ್ಟಿದ್ವಿ. ಈ ಸರಿ ಇದು ಚೆನ್ನಾಗಿದೆ ಅಂದ್ಬಿಟ್ಟು ತಾಜ್ ಫೋರ್ಟ್ ಆಗೋಣ, ನಾನು ರೂಮು ರೆಸಾರ್ಟ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಈ ಸರಿ ಎಲ್ಲ ಫುಲ್ ಕವರ್ ಮಾಡಿ ತೋರಿಸ್ತೀನಿ. ನಿದ್ದೆ ಮಾಡಿಲ್ಲ ಅಂತ ಸೊ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಏನಿದು? ಸೊ ನಾವು ಬೇಗ ಹೋಗೋದ್ರಿಂದ ಆಲ್ಮೋಸ್ಟ್ ಇನ್ನು ನಾವು ಅಲ್ಲಿ ಹೋದಾಗ ಬೇಗನೆ ಹೋಗ್ಬಿಟ್ಟಿದ್ವಿ. ಅವ್ರು ಯಾವಾಗಲೂ ಅಷ್ಟೇ, ನೀವು ಚೆಕ್ ಇನ್ ಮಾಡಬೇಕು ಅಂದರೆ 2 o'clock ಕೊಡೋದು. ಬಟ್ ನಾವು ಮೊದಲೇ ಬರೆದಿದ್ವಿ ಕೂಡ ಸ್ವಲ್ಪ ಅರ್ಲಿ ಚೆಕ್ ಇನ್ ಬೇಕಾಗುತ್ತೆ ಅಂತ, ಏಕೆಂದರೆ ನಾವು ಬೇಗ ಹೋಗ್ತೀವಿ ಅಂತ ಗೊತ್ತಿತ್ತಲ್ಲ ಅದಕ್ಕೆ. ಬಟ್ ಒಂದು ಆಫ್ಟರ್ 12 o'clock ಕೊಡ್ತಾರೆ, ಅದಕ್ಕೆ ಮುಂಚೆ ಕೊಡೋಲ್ಲ. ಅದಕ್ಕೆ ನಾವು ಅಲ್ಲೇ ಲಾಬಿಲಿ ವೆಯ್ಟ್ ಮಾಡ್ತಾ ಇದ್ವಿ. ಚಂದುಗೆ ಕಾಲ್ಸ್ ಎಲ್ಲ ಇತ್ತು, ಅವ್ರು ಕಾಲ್ ತೊಗೊಂಡಿದ್ರು, ನಾನು ಜಿಯನ್ ನೋಡ್ಕೊತಾ ಇದ್ದೆ. ಬಟ್ ರೆಸಾರ್ಟ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನೋಡಿ ನಮ್ಮದು ಇರೋ ರೆಸಾರ್ಟು, ಅಲ್ಲಿ ಬೀಚ್ ಇದೆ, ಆಮೇಲೆ ಇಲ್ಲಿ ಪೂಲು, ಆಮೇಲೆ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ ನಾವು. ಒಂದು ಕಾಲ್ ತೊಗೊಂಡಿದ್ದಾರೆ. ಸೊ ಚೆನ್ನಾಗಿದೆ ಇಲ್ಲಿ ಒಂಥರ ವ್ಯೂ ಎಲ್ಲ. ವ್ಯೂ ಪೂಲ್ಗೆ ಹೋಗ್ಬೇಕಂತೆ, ಬಟ್ ಇನ್ನೂ ನಾವು ಚೆಕ್ ಇನ್ ಮಾಡಿಲ್ಲ ರೂಮ್ಗೆ, ಸೊ ಇನ್ನೂ ಹೋಗೋಕ್ಕಾಗಲ್ಲ, ಆಮೇಲೆ ಹೋಗೋಕ್ಕಾಗೋದು. ಸೊ ಈ ಕಡೆಯಿಂದ ಬೆಳಕು ಬರ್ತಾ ಇದೆಯಲ್ಲ, ಅದಕ್ಕೆ ನಮ್ಮ ಮುಖ ಡಾರ್ಕ್ ಬರುತ್ತೆ. ಸೊ ಹಿಂಗೆ ಇಟ್ಕೊಂಡೆ ಸರಿಯಾಗಿ ಬರುತ್ತೆ. ಏನು ಮಾಡ್ತಿದೆ ಅದು? ಸೊ ನಮಗೆ ಇಲ್ಲಿ ಬೀಚ್ ಇತ್ತು, ಮತ್ತು ಫೋರ್ಟ್ ಅಗೋಡಾಲ್ ಇದ್ದಿದ್ದರಿಂದ ವ್ಯೂ ಆಗಿರ್ಬೋದು, ಮತ್ತು ಗೋವಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಮಗೆ ಈ ರೆಸಾರ್ಟ್ ಬೆಸ್ಟ್ ಅನಿಸ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು, ಬಟ್ ನನಗೆ ತುಂಬ ಇಷ್ಟ ಆಯಿತು ರೆಸಾರ್ಟು. Sing my song tells me we're through. Yeah, but I can't turn it off 'cause it's the truth. And it goes like ಗುಡ್ ಮಾರ್ನಿಂಗ್. ನಾವು ತೊಗೊಂಡಿದ್ದು ಕಾಟೇಜ್ ವೆಲ್ಲಾ ಅಂತ ಹೇಳ್ಬೋದು. ನಿಮಗೆ ನಾರ್ಮಲ್ ರೂಮ್ಸ್ ಎಲ್ಲ ಅಲ್ಲೇ ಲಾಬಿ ಹತ್ರನೇ ಇದೆ. ಈ ಥರ ವಿಲ್ಲಾಸ್ ಈ ಥರ ಒಳಗಡೆ ಹೋಗಬೇಕು, ನಿಮಗೆ ಅವ್ರದ್ದೇ ಕಾರ್ ಇರುತ್ತೆ, ನಿಮಗೆ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ, ಯಾವುದೇ ಶೋ ಆಫ್ ಅಲ್ಲ. ಇದು 50K ಪರ್ ನೈಟ್ ಆಗುತ್ತೆ. ಸೊ ನಮ್ಮದು ರೂಮ್ ಬಂದು ಸಿ ವ್ಯೂ ಕಾಟೇಜ್. ಇದು ಬಿಸಿಲಿದೆ ಜಾಸ್ತಿ ಅದಕ್ಕೆ. ಸೊ ಜಿಯನ್ನು ಕೂಡ ಬರಬೇಕಂತೆ, ನಾನು ರೂಮ್ ಟೂರ್ ಮಾಡೋಣ ಅಂದ್ಕೊಂಡು ಬಂದ, ಅವನು ಯಾವುದಕ್ಕೂ ಬಿಡಲ್ಲ. ಸೊ ನೋಡ್ಬೋದು, ಇದು ಸಿ ವ್ಯೂ, ಸಿ ಕಾಣಿಸ್ತಾ ಇದೆ ಅಲ್ಲಿ. ಇಲ್ಲಿ ಈವ್ನಿಂಗ್ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ರೀತಿಯಾಗಿದೆ. ಆಮೇಲೆ ಇಲ್ಲೂ ಕೂಡ ಕುತ್ಕೋಬೋದು, ಫುಲ್ ಇದು ನಮಗೇನೆ. ಒಳಗಡೆ ಬನ್ನಿ, ಈ ರೂಮ್ ಟೂರ್ ಮಾಡ್ಬಿಟ್ಟು ನಾನು ಎಂಡ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದೆ. ಸೊ ಒಳಗಡೆ ಬಂದರೆ ನೋಡ್ಬೋದು ಹೆಂಗಿದೆ ಅಂತ ರೂಮು. ಇಲ್ಲಿ ಇಲ್ಲೂ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು.
ಸೊ ಈವ್ನಿಂಗ್ ರಿಲ್ಯಾಕ್ಸ್ ಬಿಟ್ಟು ಆಲ್ಮೋಸ್ಟ್ 2 days ಫುಲ್ ರಿಲ್ಯಾಕ್ಸ್ ಮಾಡೋದು ಅಂತಲೇ ಇರೋದು ಇವತ್ತು ನಾಳೆ. ಯಾಕೆಂದರೆ ಚಂದುಗೂ ವರ್ಕ್ ಇದೆ, ಅದಕ್ಕೇನೆ ಅಂತಲೇ ಈ ರೆಸಾರ್ಟ್ ನಾವು ಚೂಸ್ ಮಾಡಿದ್ದು. ಚಂದು ವರ್ಕ್ ಮಾಡ್ತಿದ್ದೆ, ನಾನು ಜಿಯನ್ನು ಇಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಪ್ರೈವೇಟ್ ಬೀಚ್ ಇದೆ ಅಂತ. ಸೊ ಅಲ್ಲಿ ಕುತ್ಕೊಳ್ಬೋದು, ಇಲ್ಲಿ ಕಾಫಿ ಇದೆಲ್ಲ ಇದೆ, ಅದಾದ್ಮೇಲೆ ಮತ್ತೆ ಇಲ್ಲಿ ಸೋಫಾ ಇದೆ. ಸೊ ಗೊತ್ತಿ ಚಂದು ಸರಿಯಾಗಿದೆ ಇದು ವರ್ಕ್ ಮಾಡೋಕ್ಕೆ ಒಂದು 2 days ಎಲ್ಲ, ಆಲ್ಮೋಸ್ಟ್ 3 days. ಸೊ ಇಲ್ಲಿಂದಲೂ ಕೂಡ ನಿಮ್ಗೆ ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ಸೊ ಅದಾದಮೇಲೆ ಕಿಂಗ್ ಸೈಜ್ ಬೆಡ್, ಜೀವನಿ ಇರ್ತದಲ್ಲಿ ಯಾವಾಗಲೂ ನನ್ನ ಫೇವ್ರೆಟ್. ವಾಶ್ರೂಮ್, ಇಲ್ಲಿ ಶವರ್ ಪ್ಲೇಸ್ ಸಪ್ರೇಟ್ ಆಗಿದೆ. ಅದಾದಮೇಲೆ ಇಲ್ಲಿ ಬಾಟಮ್ ಸಪ್ರೇಟ್ ಆಗಿದೆ. ಆಮೇಲೆ ಇಲ್ಲಿ ಎಲ್ಲ ಸಪ್ರೇಟ್, ಇಷ್ಟು ದೊಡ್ಡ ಮಿರರ್. ಇವಾಗ ಫುಲ್ ಮಿರರ್ ಮನೆ ನೋಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಸಕ್ಕತ್ತಾಗಿದೆ. ಇಷ್ಟು ದೊಡ್ಡ ಮಿರರಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಫುಲ್ ಮಜಾ ಬರುತ್ತೆ. ಮತ್ತು ಬೆಳಕು ಕೂಡ ಅಷ್ಟೇ ಚೆನ್ನಾಗಿದೆ, ನನ್ನ ಸಕ್ಕತ್ತು ಇಷ್ಟ ಆಯ್ತಪ್ಪ. ಇಲ್ಲೇ ಇದ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಮತ್ತೆ ಇಲ್ಲಿ ಕುತ್ಕೊಳ್ಳೋಕೆ ಒಂದಿದೆ, ಚೇರ್ ಚೆನ್ನಾಗಿದೆ ಅದು. ಟಿವಿ ಮತ್ತು ತಾಜ್ ನನಗೆ ಇಷ್ಟ ಆಗೋದು ಅವ್ರದ್ದು ಒಳಗಡೆ ಇಂಟೀರಿಯರ್ ಎಲ್ಲ ಅಲ್ಲ, ಒಂಥರ ಒಂದು ಅದು ವೈಬೇ ಬೇರೆ ನನಗೆ ತಾಜ್, ಅದಕ್ಕೆ ಯಾವಾಗಲೂ ಇಷ್ಟ ಆಗುತ್ತೆ. ಸೊ ಇಲ್ಲಿ ಕುತ್ಕೊಂಡು ಇಲ್ಲೂ ಕೂಡ ರಿಲ್ಯಾಕ್ಸ್ ಮಾಡ್ಬೋದು. ಜಿಯಾನ್ ಇವತ್ತು ಇಲ್ಲಿ ಮಲ್ಸ್ಬಿಡೋಣ. ಇಲ್ಲಿ ಮಲ್ಕೋತಿಯಾ? ಹಾಂ ಅಲ್ಲಿ ನೋಡಿ, ನಮ್ಮನ್ ಬೇಕಾದ್ರೆ ಆಗ್ತಾನೆ, ಅವ್ನು ಮಾತ್ರ ಮಲ್ಕೊಳ್ಳಲ್ಲ ಇಲ್ಲಿ. ಸೊ ಇಷ್ಟು ನಮ್ಮ ರೂಮ್. ಚೆನ್ನಾಗಿದೆ ಅಂದರೆ ಬ್ಲೂ ವೈಟ್ ಕಾಂಬಿನೇಷನ್. ಬ್ಲೂ ಅಲ್ಲಿ ಚೆಕಿಂಗ್ ಎಲ್ಲೂ ಕೊಡಲ್ಲ, ನಮ್ಗೆ ಗೊತ್ತಿತ್ತು. ಬಟ್ ಅಲ್ಲಿ ಏರ್ಪೋರ್ಟಲ್ಲಿ ವೇಟ್ ಮಾಡೋದಕ್ಕಿಂತ ಇಲ್ಲಿ ಬೆಸ್ಟ್ ಅನಿಸ್ತು. ಯಾಕೆಂದರೆ ಇಲ್ಲಿ ಗೋವಾ ಏರ್ಪೋರ್ಟು ಹಳೇದಲ್ವ ನಾವು ಲ್ಯಾಂಡ್ ಆಗಿದ್ದು. ಅದು ಅಷ್ಟೊಂದಿನ ಇರೋಕ್ಕಾಗಲ್ಲ ಜಾಸ್ತಿ ಟೈಮು. ಸೊ ಅದಕ್ಕೆ ಹೋಗ್ಬಿಡೋಣ, ಇಲ್ಲೇ ಇರ್ಬೋದು ಅಂದ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಾನು ಗೋವಾ ಟ್ರಿಪ್ ಫುಲ್ ವೀಡಿಯೋಸ್ ಎಲ್ಲ ಮಾಡಿ ತೋರಿಸ್ತೀನಿ. ನಾನು ನಿಮಗೆ ರೆಸಾರ್ಟು ಕೂಡ ಇನ್ನು ಇಲ್ಲಿ ಹೊರಗಡೆ ಎಲ್ಲ ಸುತ್ತಾಡಿದಾಗ ಅದು ಕೂಡ ತೋರಿಸ್ತೀನಿ. ಸೊ ಹಾಗಿರುತ್ತೆ ಗೋವಾ ಟ್ರಿಪ್ಪು. ನೋಡಿ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. But I can't turn it off 'cause it's the truth. Yeah, it's the truth. And it goes like